ನೀನು ನನ್ನ ನೋಡ್ತಾ ಇದ್ರೆ ನನಗೆ ನಿದ್ದೆ ಬರಲ್ಲ. ನಾನು ನಿನ್ನನ್ನು ನೋಡ್ತಾ ಇದ್ದೀನಿ ಅಂತ ನಿನಗೆ ಹೇಗೆ ಗೊತ್ತು? ನಾನು ನಿನ್ನ ನೋಡ್ತಾ ಇದ್ದೀನಲ್ಲ. ಆದರೆ ಕಣ್ಣು ಮುಚ್ಕೊಂಡಿದ್ಯಲ್ಲ. ಕಣ್ಣು ಮುಚ್ಕೊಂಡಿದ್ರು ನಂಗೆ ಎಲ್ಲ ಗೊತ್ತಾಗತ್ತೆ. ನೀನೇನು ಮಾಡ್ತೀಯಾ, ಏನು ಯೋಚನೆ ಮಾಡ್ತೀಯಾ, ಎಲ್ಲ ಎಲ್ಲ ಗೊತ್ತಾಗತ್ತೆ. ಹಾಗಿದ್ರೆ ನಾನು ಏನು ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳು ನೋಡೋಣ. ಬೇಡದೆ ಇರೋದನ್ನೇ ಯೋಚನೆ ಮಾಡ್ತಿದ್ಯಾ, ಅದನ್ನ ನಾನು ಬಾಯ್ ಬಿಟ್ಟು ಬೇರೆ ಹೇಳ್ಬೇಕಾ? ತೆಪ್ಪಗೆ ಮಲ್ಗೋದಕ್ಕೆ ಏನ್ ತಗೋತೀಯಾ? ಸತ್ಯ, ನನಗೆ ಬೈಬೇಡ. ಬೈಬಾರ್ದು ಅಂದ್ರೆ ಬೈಯೋ ಅಂತ ಕೆಲ್ಸನೂ ಮಾಡಬಾರ್ದು. ನಾನು ಆಗ್ಲಿಂದ ನೋಡ್ತಾ ಇದ್ದೀನಿ, ಮಲಗ್ತಾನೆ ಇಲ್ಲ ನೀನು. ಒದ್ದಾಡಿ ಒದ್ದಾಡಿ ನನ್ನ ನಿದ್ದೆನೂ ಹಾಳು ಮಾಡ್ತಿದ್ಯಾ. ಸರಿ, ನೀನ್ ಮಲ್ಕೋ, ನಾನಿದ್ದು ಹೋಗ್ತೀನಿ. ಅಮೂಲ್ ಬೇಬಿ, ಅಲ್ಲ ಕಣಯ್ಯ, ಏನ್ ನಿನ್ ಗೋಳು? ನಾನ್ ಮಲ್ಗಿದ್ದಾಗ ಕಣ್ ಬಿಟ್ಕೊಂಡು ಆ ರೇಂಜಲ್ಲಿ ನೋಡ್ತಾ ಇದ್ದೆ. ನಾನ್ ಕಣ್ಬಿಟ್ರೆ ಮಾರುದ್ದ ಓಡ್ತಿಯಲ್ಲ. ಇದು ನಿನಗೆ ಸ್ವಲ್ಪ ಓವರ್ ಅನಿಸ್ತಿಲ್ಲ? ನನ್ಗೆ ನೀನ್ ನೋಡಕ್ ಆಸೆ ಅನ್ನೋ ತರ ಮಾತಾಡ್ಬೇಡ, ಚೆನ್ನಾಗಿರಲ್ಲ. ಓ, ಹಾಗಿದ್ರೆ ಇಷ್ಟ ಇಲ್ದೆ ನೋಡ್ತಿದ್ದ? ಹಾಗಿದ್ರೆ ನಿದ್ದೆ ಮಾಡ್ತಾ ಇರೋ ಹೆಣ್ಣನ್ನ ಬಾಯ್ ಬಿಟ್ಕೊಂಡು ನೋಡೋದು ತಪ್ಪಲ್ವಾ ರಾಜ? ಅದಿರ್ಲಿ, ಯಾರ ಫೋನು, ಏನು ವಿಷಯ ಅಂತೆ? ಅಣ್ಣ, ಹೇಳಿದ್ರೆ ನೀನು ಬೇಜಾರು ಮಾಡ್ಕೋತೀಯೇನೋ? ಹೇಳೋಕ್ಕೆ ಇನ್ನೇನಿದೆ, ಎಲ್ಲ ಮುಗಿದು ಹೋಗಿದೆಯಲ್ಲ. ಅದಕ್ಕೆ ಡೀಲರ್ಸ್ ಏನಾದರೂ ಕಿರಿಕ್ ಮಾಡಿದ್ರ? ಹೌದಣ್ಣ, ಎಲ್ಲ ಡೀಲರ್ಸು ನಮ್ಮ ಕಾರ್ತಿಕ್ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ಏನಂತೆ? ಅದೇ ಹಳೆಯ ಕತೆ, ನೀನೇ ಹೇಳ್ದಲ್ಲ, ಬಿದ್ದರೆ ಆಳಿಗೊಂದು ಕಲ್ಲು ಅಂತ. ಅದೇ ನಡೀತಾ ಇದೆ. ಶೇರ್ ಹೋಲ್ಡರ್ಸ್ ಎಲ್ಲ ಬ್ಯಾಕ್ಔಟ್ ಆಗ್ತಾ ಇದ್ದಾರೆ. ಡೈಲಿ ನಮ್ಮ ಶೇರ್ಸ್ ಎಲ್ಲ ಡ್ರಾಪ್ ಆಗ್ತಾನೇ ಇದೆ ಅಣ್ಣ. ಇನ್ವೆಸ್ಟರ್ಸ್ ಎಲ್ಲ ಇಂಟ್ರೆಸ್ಟ್ ಕಳ್ಕೊಂಡು ಡೈಲಿ ಈ ಥರ ಬ್ಯಾಕ್ಔಟ್ ಆದರೆ ನಮ್ಮ ಕೆಲವು ಪ್ರಾಜೆಕ್ಟ್ಸ್ನೆಲ್ಲ ಕ್ಲೋಸ್ ಮಾಡಬೇಕಾಗತ್ತೆ ಅಣ್ಣ. ಹೀಗಾದ್ರೆ ಹೇಗೆ ಲಕ್ಷ್ಮಣ? ಮುಂದೆ ಏನ್ ಗತಿ? ನನಗೂ ಅದೇ ಯೋಚನೆ ಆಗಿದೆ. ಅದಕ್ಕೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಂತೂ ನಮ್ಮ ಮಗ ಅನ್ಸ್ಕೊಂಡವನು ನಮ್ಮನ್ನು ಬೀದಿ ನಿಲ್ಲಿಸ್ಬಿಟ್ಟ. ಅದಕ್ಕೆ ಪ್ಲೀಸ್ ಹಾಗೆಲ್ಲ ಮಾತಾಡಬೇಡಿ. ಕಾರ್ತಿಕ್ ಬೇಕು ಅಂತ ಹಾಗೇನು ಮಾಡಿಲ್ವಲ್ಲ. ನೋಡಿ, ಏನೋ ಬ್ಯಾಡ್ ಟೈಮ್. ಈಗ ಅವ್ರು ನಂದು ಏನೂ ಪ್ರಯೋಜನ ಇಲ್ಲ. ಮುಂದೆ ನಾವೇನು ಮಾಡಬೇಕು ಅಂತ ಯೋಚನೆ ಮಾಡೋಣ. ಇವನು ಕೆಲಸಕ್ಕೆ ಬಾರದು ಯೂಸ್ಲೆಸ್ ಫೆಲೋ ಅಂತ ನಾವು ಯಾವಾಗಲೂ ತಿಳ್ಕೋಬೇಕಾಗಿತ್ತು ಲಕ್ಷ್ಮಣ. ಆದರೆ ಅವನು ಪಾಡಿಗೆ ಅವನು ಬಿಟ್ಟು ನಾವು ತಪ್ಪು ಮಾಡ್ಬಿಟ್ಟು ಅದು ಗೊತ್ತು. ಬರೆದು ಬಿಟ್ರೆ ಇದ್ರ ಮೇಲೆ ಇಷ್ಟು ಅಂತ ಬರೆದು ಬಿಡ್ಲಾ? ಕೊಡು ಪೆನ್ನ.
ನಿಂದೆ ಯಾಕೆ ನಂದೇ ಐತೆ ಪೆನ್ನು. ಎಷ್ಟು ಬರೆಯೋಣ? 200 ಜುಜುಬಿ 200 ಕೋಟಿ. ಜಗ 200 ಕೋಟಿನಾ? ಬುಕ್ಕ ನೋಡು ಹೇಗೆ ಮಾಡ್ಕೊಂಡವಲೆ. ಒಳ್ಳೆ ಚಿಪ್ಪಾಜಿ ಕಟ್ಟ ಕಾಣ್ತಾರಲ್ಲಿ ಮತ್ತೆ ತಪಸ್ಸ ಅಲ್ಲ. 1000ನೇ ನೋಡಿಲ್ಲ ನೀವು, ಅಂತಂದ್ರಾಗಿ ನಾನು ಕೋಟಿ ಬಗ್ಗೆ ಮಾತಾಡ್ತಿದ್ರಲ್ಲ. ನನಗೆ ಬುದ್ಧಿ ಇಲ್ಲ ಅಷ್ಟೇ. ನಿಂಗೇನ ಗೊತ್ತಾ? ಅಯ್ಯೋ ನಿಂಗೆಲ್ಲಿ ಗೊತ್ತಿರುತ್ತೆ ಬಿಡಿ. ಕೋಟಿ. ಏಯ್ ನೋಡ ಇಲ್ಲೇ ಕಪತ್ರೆ, 1 ಅಲ್ಲ 2 ಅಲ್ಲ 200 ಕೋಟಿ ರೂಪಾಯಿ. ನಮ್ಮ ಮಳಿ ಅಂದ್ರೇನೋ 200 ಅಲ್ಲ ಹೇಳಿದ್ದು, ಬೇಕಾದ್ರೆ 500 ಬರ್ಕಡಿ ಅಂತ ಹೇಳಿದ್ರು. ಹಂಗೆ ಮಾಡಕ್ಕಾಗ್ತತಾ? ನೆಂಟ್ರು ತಪ್ಪಾಗದಿಲ್ವಾ? ನಮ್ಮ ಬಗ್ಗೆ ತಪ್ಪು ತಿಳ್ಕೊಳಲ್ವಾ? ಅದಕ್ಕೆ ಬೇಡ ಅಂತೇಳಿ ಜಸ್ಟ್ 200 ಕೋಟಿ ಬರ್ಕಂಡೆ ಅಷ್ಟೇ. ಜಗ್ಗಣ್ಣ ಇದ್ಯಾಕೋ ಮೋಸ ಅನ್ಸುತ್ತೆ. ಇಷ್ಟು ದೊಡ್ಡ ವ್ಯವಹಾರನ ಚೆಕ್ಕಲ್ ಮಾಡ್ತಾರ? ಚರಣ ಹೇಳೋದು ಕರೆಕ್ಟ್ ಆಗೇ ಇದೆ. ಒಂದ್ ವೇಳೆ ಕೊಟ್ರು ನಿನಗೆ ಯಾಕೆ ಕೊಡ್ತಾರೆ? ಅವ್ರ ಅತ್ತೆಗೋ ಅಜ್ಜಿಗೋ ಕೊಡ್ತಾರೆ. ಇದ್ರಲ್ಲಿ ಏನೋ ಇದೆ. ಲೋ ಜಗ್ಗ, ಯಾವತ್ಗೂ ಇದನ್ನ ಒಂದ್ಸರಿ ಚೆಕ್ ಮಾಡಿಸ್ಬಿಡೋಣ, ಏನಂತೀಯ? ಚೆಕ್ ಮಾಡ್ಸದ ಹೇಗೋ? ಅದು ನನಗೆ ಗೊತ್ತಿರೋ ಭಾವನೆ ಕೊಡೋ. ಅವನು ಚೆಕ್ನ ಡಿಸ್ಕೌಂಟ್ ಮಾಡ್ತಾನೆ. ಪೋಸ್ಟ್ ಡೇಟೆಡ್ ಚೆಕ್ ಇದ್ರು ಕ್ಲಿಯರ್ ಮಾಡಿಸ್ತಾನೆ. ಅವಾಗ ಗೊತ್ತಾಗ್ಬಿಡ್ತದೆ ಇದು ನಕಲಿನಾ ಅಸ್ಲಿನಾ ಅಂತ. ಏನಪ್ಪಾ ಅಂದ್ರೆ ಈಗೀಗ ಬ್ಯಾಂಕ್ಗಳೆಲ್ಲ ಮರ್ಜ್ ಆಗ್ತಿದ್ವಲ್ವಾ, ಇದ್ರ ನಡುವೆ ಏನಾದ್ರು ಆಗ್ಬಿಟ್ಟತ್ತು ಅಂತ ಒಂದು ಸಣ್ಣ ಅನುಮಾನ ಅಷ್ಟೇ. ಅದೇ ಏನಿಲ್ಲ, ಯಾರನ್ನಾದ್ರೂ ಹಿಡಿದು ಅವ್ರ ಕಾಲು ಕೈ ಕಟ್ಟಿಬಿಟ್ಟು ಮೊದಲೇನೆ ಡಿಸ್ಕೌಂಟ್ ಮಾಡಿಸ್ಕೊಂಡು ಕ್ಯಾಶ್ನ ಡ್ರಾ ಮಾಡ್ಕೊಳಕ್ಕಾಗೋದಿಲ್ಲ ಅಂತ. ಈ ವಯ್ಯ ಇಷ್ಟೆಲ್ಲ ತಿಳ್ಕೊಂಬಿಟ್ಟವನ. ಇದು ಯಾಕೋ ನನ್ ಬುಡಕ್ಕೆ ಬಿಡ್ತಿರೋ ತರ ಇದೆಯಲ್ಲ. ಅದೇಂದ್ರೆ ನಾನು ಹೇಳೋ ಮಾತು ಕೇಳಿಸ್ತಿದ್ಯಾ? ಹಲೋ ಮಾವ, ಕೇಳಿಸ್ತಾ ಇಲ್ಲ. ಸಿಗ್ನಲ್ ಪ್ರಾಬ್ಲಮ್ ಇದೆ ಅನ್ಸುತ್ತೆ. ಹೇಳಿದ್ರೆ ನನಗೆ ಕರೆಕ್ಟಾಗಿ ಕೇಳಿಸ್ತಿದ್ಯಲ್ಲ ಅದೇನಂದ್ರೆ. ಹಲೋ 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 ಅದೇನಂದ್ರೆ ನನಗೆ ಕೇಳಿಸ್ತಾ ಇದೆ. ನೀವು ಮಾತಾಡಿ ಕೇಳಿಸ್ತಾ ಇದೆ, ಮಾತಾಡಿ. ಹಲೋ. ಹಾಯ್ ಕಾರ್ತಿಕ್, ಯಾಕೆ ಹುಷಾರಿಲ್ವಾ? ಧ್ವನಿ ನಡುಗ್ತಿದೆ. ಫೋನ್ ಮಾಡಿದ ವಿಷಯ ಹೇಳಿ. ಅದಕ್ಕೆ ಅಂತ ಕಾಲ್ ಮಾಡಿ ಅದನ್ನೇ ಹೇಳ್ದೆ ಇರ್ತೀನ. ನೋಡಿ, ನಿಮ್ಮನ್ನ ನಾನು ಕೈ ಮುಗಿದು ಕೇಳ್ಕೊತೀನಿ, ನನ್ನ ಲೈಫ್ ಜೊತೆ ನನ್ನ ಫ್ಯಾಮಿಲಿಯವ್ರ ಲೈಫ್ ಜೊತೆ ದಯವಿಟ್ಟು ಆಟ ಆಡಬೇಡಿ. ಈ ಇನ್ಸಿಡೆಂಟಿಂದ ನಮ್ಮ ಫ್ಯಾಮಿಲಿ ಬಗ್ಗೆ ಎಷ್ಟು ಕೆಟ್ಟ ಒಪಿನಿಯನ್ ಕ್ರಿಯೇಟ್ ಆಗಿದೆ ಗೊತ್ತಾ? ಗೊತ್ತಿದೆ, ಎಲ್ಲ ಗೊತ್ತಿದೆ. ಗೊತ್ತಿದ್ರು ಹೀಗೆಲ್ಲ ಮಾಡ್ತಾ ಇದ್ದೀರಲ್ವಾ? ತಪ್ಪಲ್ವಾ? ನಿಮ್ಗೆಲ್ಲ ನಿಜ ಗೊತ್ತು, ಆದ್ರೂ ಈ ಥರ ಆಟ ಆಡಿಸ್ತಾ ಇದ್ದೀರಲ್ಲ. ನೋಡಿ, ಇದು ನನ್ನ ಒಬ್ಬನ ಪ್ರಶ್ನೆ ಆಗಿದ್ರೆ ಪರವಾಗಿರ್ಲಿಲ್ಲ. ಇದರಲ್ಲಿ ನನ್ನ ಫ್ಯಾಮಿಲಿನೂ ಇನ್ವಾಲ್ವ್ ಆಗಿದೆ. ದಯವಿಟ್ಟು ಎಲ್ರ ಮುಂದೆ ನಿಜ ಏನು ಅಂತ ಹೇಳಿ. ನಾನು ತಪ್ಪು ಮಾಡಿಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಕೊಡಿ ಪ್ಲೀಸ್. $50 ಲಕ್ಷ ಆಗತ್ತೆ. ವಾಟ್? ಯಾಕೆ ಕೇಳಿಸ್ಲಿಲ್ವಾ? 50 ಲಕ್ಷ ಆಗತ್ತೆ ಅಂತ ಹೇಳ್ದೆ. 1 ಟೈಮ್ ಪೇಮೆಂಟ್, ಫುಲ್ ಹಾರ್ಡ್ ಕ್ಯಾಶ್. 50 ಲಕ್ಷನಾ? ನಾನು ಯಾಕೆ 50 ಲಕ್ಷ ಕೊಡಬೇಕು? ಅದೇನೋ ಸ್ಟೇಟ್ಮೆಂಟ್ ಕೊಡ್ಬೇಕು ಅಂತ ಕೇಳ್ತಿದ್ರಲ್ಲ. ನೀವೇನು ತಪ್ಪು ಮಾಡಿಲ್ಲ, ಅವತ್ತು ನಡೆದಿದ್ದೆಲ್ಲ ನಾಟಕ ಅಂತ. ಆ ಸ್ಟೇಟ್ಮೆಂಟ್ ನಾನು ಕೊಡ್ತೀನಿ, ನೀವು ಹೇಗೆ ಹೇಳ್ತಿರೋ ಹಾಗೇ ಕೊಡ್ತೀನಿ. ಆದ್ರೆ ಎಲ್ಲದಕ್ಕೂ ಬೆಲೆ ಅಂತ ಇರುತ್ತಲ್ವಾ ಕಾರ್ತಿಕ್? ನೋಡಿ, ನೀವು ತುಂಬಾ ದೊಡ್ಡ ತಪ್ಪು ಮಾಡ್ತಾ ಇದ್ದೀರಾ. ತಪ್ಪ? ಆಕ್ಚುಲಿ ನಿಮ್ ಜೊತೆ ಈ ರೀತಿ ಡೀಲ್ ಮಾಡ್ತಾ ನಾನ್ ನಿಮ್ಗೆ ಫೇವರ್ ಮಾಡ್ತೇನೆ. ಜನರಿಗೆ ನಿಮ್ಮೇಲಿರೋ ಒಪಿನಿಯನ್ನ ಚೇಂಜ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಿದ್ದೀನಿ.
ಇಲ್ಲಾಂದ್ರೆ ಅದೇನೋ ಒಂದು ಗಾದೆ ಇದೆಯಲ್ಲ, ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರು ಬರಲ್ಲ ಅಂತ. ನಿಮ್ಮ ಪರಿಸ್ಥಿತಿನೂ ಹಾಗೆ ಆಗ್ಬೋದು. ಸ್ವಲ್ಪ ಯೋಚನೆ ಮಾಡಿ. ಮಾಳವಿಕಾ ಅವರೇ, ದಿಸ್ ಇಸ್ ಟೂ ಮಚ್. ಐ ನೋ. ಅದಕ್ಕೆ ಅಲ್ವಾ ನಿಮ್ಮಂತ ಕುಳಕ್ಕೆ ಗಾಳ ಹಾಕಿರೋದು. ವಾಟ್? ನೋ ಮೋರ್ ಡಿಸ್ಕಷನ್. ನೀನು ಫುಲ್ ಕ್ಯಾಶ್ನ ರೆಡಿ ಮಾಡ್ಕೊ. ನಾನು ಹೇಳಿದ ಜಾಗಕ್ಕೆ ಅದು ಬಂದು ತಲುಪಬೇಕು. ಕೇಳಿಸ್ತಾ? ನಿನ್ನ ವ್ಯವಸ್ಥೆ ಏನಿದೆ ನೀನು ಮಾಡ್ಕೊ. ಎಲ್ಲಿ ಹೇಗೆ ಅಂತ ಮತ್ತೆ ಫೋನ್ ಮಾಡಿ ಹೇಳ್ತೀನಿ. ಬಾಯ್. ಹಲೋ ಹಲೋ. ಕೋಟೆ ಮನೆಗೆ ಸೇರಿದ ಮೇಲೆ ಕಲ್ತ್ಕೊಂಡಿರೋ ಒಳ್ಳೆ ಗುಣಗಳಲ್ಲಿ ಇದು ಒಂದು ಸೀತಮ್ಮ. ಮುಂಚೆನೂ ಬರ್ತಿದ್ದೆ, ಆದರೆ ಈಗ ಪ್ರತಿದಿನ ಬರ್ತಾ ಇದ್ದೀನಿ. ಮನೇಲಿ ಬೇರೆ ತೊಂದರೆ ಮೇಲೆ ತೊಂದರೆ ಆಗ್ತಿದೆ. ಕಾರ್ತಿಕ್ಗೆ ಬೇರೆ ಹೀಗಾಗಿದೆ. ಅದಕ್ಕೆ ಬೆಲ್ದಾರ್ತಿ ಮಾಡಿ ಕಾರ್ತಿಕ್ಗೆ ಈ ಸಮಸ್ಯೆಯಿಂದ ಪಾರ್ ಮಾಡಪ್ಪ ಅಂತ ಕೇಳ್ಕೊತಾ ಇದ್ದೀನಿ. ಅದಕ್ಕೆ ಬಂದಿದ್ದೆ ಸೀತಮ್ಮ. ಇನ್ನು 9 ವಾರ ಈ ವ್ರತ ಇರತ್ತೆ. ಪರವಾಗಿಲ್ವೇ? ಗಂಡನಿಗೋಸ್ಕರ ಪೂಜೆ ವ್ರತ ಅಂತೆಲ್ಲ ಮಾಡ್ತಿದ್ದಾಳೆ. ಸೀತಮ್ಮ, ನಾನು ನಿಮ್ಮ ಜೊತೆ ಪ್ರದಕ್ಷಿಣೆ ಹಾಕ್ಲಾ? 6 ಹೆತ್ತವಳಿಗೆ 3 ಹೆತ್ತವಳು ಬುದ್ಧಿ ಹೇಳದ್ಲಂತೆ. ಹಾಗಾಯ್ತು. ಏ ಹುಡುಗಿ, ನಿಂದೆಷ್ಟಿದ್ಯೋ ಅಷ್ಟು ನೋಡ್ಕೋ. ತಾಯಿ ಮಗನ ಮಧ್ಯಸ್ಥಿಕೆ ವಹಿಸಕ್ ಬರಬೇಡ. ಇವ್ರ ಮಗನೇ ಅಲ್ವಾ ಯಾವುದೇ ಹುಡುಗಿನ ಕೈ ಹಿಡ್ದು ಎಳ್ದಿದ್ದು. ಟಿವಿಲಂತೂ 3 ಹೊತ್ತು ಅದೇ ಸುದ್ದಿ. ಯಮ್ಮ ಬಾಯಿ ಬಿಟ್ರೆ ಶಾಸ್ತ್ರ ಸಂಪ್ರದಾಯ ಅಂತ ಹೇಳ್ತಾ ಇರ್ತಾಳೆ. ಮಗನ್ ನೋಡು ಹೆಂಗ್ ಬೆಳ್ಸವಳೆ. ಅದೇನೋ ಹೇಳ್ತಾರಲ್ಲ, ಹೇಳೋದು ವೇದ ಅಂತ, ತಿನ್ನೋದು ಬದನೆಕಾಯಿ ಅಂತ. ಹಂಗಾಯ್ತು ಇವ್ರ ಕತೆ. ಇವ್ರುಗಳು ಆಡೋದೊಂದು ಮಾಡೋದೊಂದು. ಈಗಿನ ಕಾಲದಲ್ಲಿ ಇಂಥವ್ರಿಗೆ ಬೆಲೆ. ಆಡೋ ಥರ ನಡ್ಕೊಳಕ್ ಆಗದೆ ಹೋದ್ರೆ ಶಾಸ್ತ್ರ ಮಣ್ಣು ಮಸಿ ಅಂತ ಬಾಯ್ ಬಿಡಬಾರ್ದು ಅಲ್ವಾ? ಇವ್ರದೊಂದು ಬದುಕ ನಾಚಿಕೆ ಆಗ್ಬೇಕು. ಇವ್ರಿಗೆಲ್ಲ ನಾಚಿಕೆ ಗಿಚ್ಕೆ ಇರಲ್ವೇ? ಸೀತಮ್ಮ, ಯಾರ್ಯಾರೋ ಏನೇನೋ ಮಾತಾಡಿದ್ರೆ ದೇವ್ಲೋಕ ಹಾಳಾಗಲ್ಲ ಅಲ್ವಾ? ನೀವು ಬನ್ನಿ. ಕಣ್ಣಲ್ಲೂ ನೀನೇನೆ, ಕಂಡಲ್ಲೂ ನೀನೇನೆ, ನನ್ನಲ್ಲೂ ನೀನೇ ಕಾಣುವೆ, ಕುಂತಲ್ಲೂ ನೀನೇನೆ. ಅಯ್ಯೋ, ಇಷ್ಟೊತ್ತು ನೆಟ್ಕಿದ್ದಲ್ಲಪ್ಪ, ಈಗೇನಾಯ್ತು ಇವ ಹಿಂಗೆ? ಅರ್ಚನೆ ಇತ್ತ ತಾಯಿ? ಇದೇ ಅರ್ಚಕರೇ, ನನ್ನ ಅತ್ತೆ ಮಾವ ಗಂಡನ ಹೆಸರಲ್ಲಿ ಅರ್ಚನೆ ಮಾಡಿ. ಓ,
ನನ್ನ ಕಣ್ಣಲ್ಲಿ ಒಳ್ಳೆಯವಳಾಗಿ ಕಾಣಿಸ್ಕೊಳ್ಳೋಕ್ಕೆ ಅರ್ಚನೆ ಮಾಡಿಸ್ತಿದ್ದಾಳೆ ಅನ್ಸುತ್ತೆ. ಇರಲಿ ನಮಗಳ ರಾಶಿ ನಕ್ಷತ್ರ ಗೊತ್ತಿದೆಯಾ ನೋಡೋಣ. ಆಗ ಇವಳು ಬಂಡವಾಳ ತಾನೇ ಬಯಲಾಗತ್ತೆ. ಹೆಸರು, ರಾಶಿ, ನಕ್ಷತ್ರ ಹೇಳಿ. ಹೆಸರು ರಾಮಚಂದ್ರ, ಅಶ್ವಿನಿ ನಕ್ಷತ್ರ. ಸೀತಾ ಕೃತಿಕ ನಕ್ಷತ್ರ, ಕಾರ್ತಿಕ್ ರೋಹಿಣಿ ನಕ್ಷತ್ರ. ಶ್ರೀ ವಿಷ್ಣೋರಾಜ್ಞಾಯ ಪ್ರವರ್ತಮಸ್ಯ ಅದ್ಯ ಬ್ರಹ್ಮಣ ದ್ವಿತೀಯ ಪರಾರ್ಧೆ ಶ್ವೇತವರಾಹ ಕಲ್ಪೆ ವೈವಸ್ವರವಂತರೆ ಕಲಿಯುಗೆ ಪ್ರಥಮ ಪಾದೆ ಜಂಬೂದ್ವೀಪೆ ಭರತವರ್ಷ. ಇವಳು ಇದನ್ನೆಲ್ಲ ಹೇಗೆ ತಿಳ್ಕೊಂಡ್ಲು? ನಿಜವಾಗ್ಲೂ ಇವಳು ನಮ್ಮ ಬಗ್ಗೆ ತಿಳ್ಕೊಂಡಿದ್ದಾಳಾ? ದೇವ್ರೆ, ಇವಳು ಒಳ್ಳೆಯವಳು ಕೆಟ್ಟವಳು ನನಗಂತೂ ಗೊತ್ತಿಲ್ಲ. ಆದರೆ ಯಾಕೋ ಏನೋ ನನ್ನ ಮನಸ್ಸು ಮಾತ್ರ ಇವಳನ್ನ ಸೊಸೆ ಅಂತ ಒಪ್ಕೊಳ್ತಿಲ್ಲ. ನಮ್ಮ ಮನೆಗೆ ಬಂದಾಗಿಂದ ಹೊಂದ್ಕೊಳ್ಳೋ ಪ್ರಯತ್ನ ಅಂತೂ ಮಾಡ್ತಾನೆ ಇದ್ದಾಳೆ. ನಮ್ಮ ಬಗ್ಗೆ ಕಾಳಜಿನೂ ತೋರಿಸ್ತಾಳೆ, ಮನೆ ಬಗ್ಗೆ ಪ್ರೀತಿ ಗೌರವ ಇದೆ. ಆದರೆ ದೇವ್ರೆ, ಹೇಗಾದರೂ ಮಾಡಿ ಮನೆಗೆ ಬಂದಿರೋ ಗಂಡಾಂತರದಿಂದ ಪಾರು ಮಾಡಪ್ಪ. ಖಂಡಿತ ಯಾರ್ದೋ ಕೆಟ್ಟ ದೃಷ್ಟಿ ನಮ್ಮ ಮನೆಗೆ ಬಿದ್ದಿದೆ. ಅದಕ್ಕೆ ಮನೇಲಿ ಯಾರಿಗೂ ನೆಮ್ಮದಿ ಇಲ್ದಂಗಾಗಿದೆ. ಎಲ್ಲರೂ ನೊಂದಿದ್ದಾರೆ. ಎಲ್ಲರ ಮುಖದಲ್ಲಿ ನಗು ಮೂಡೋ ಥರ ಮಾಡಪ್ಪ. ನಮ್ಮ ಮನೆ ನಗು ಸತ್ತಿದ್ದೆ ಇವಳು ನಮ್ಮ ಮನೆಗೆ ಬಂದ ಮೇಲಿಂದ ಅಂತ ನನಗನ್ನಿಸ್ತಾ ಇದೆ. ಕೆಟ್ಟ ಕಾಲ್ಗುಣ. ಹೀಗಂತೂ ಕಾರ್ತಿಕ್ಕಿಂತ ದೊಡ್ಡ ಅಪವಾದದಲ್ಲಿ ಸಿಕ್ಕಾಕೊಂಡಿದ್ದಾನೆ. ಇವಳೇ ನಮ್ಮ ಮನೆಗೆ ಕೆಟ್ಟ ಗ್ರಹಚಾರ ಅಂತ ಅನಿಸ್ತಿದೆ. ನಮ್ಮನ್ನು ಈ ಸಂಕಷ್ಟದಿಂದ ನೀನೇ ಕಾಪಾಡಪ್ಪ ತಂದೆ. ಮನೆ ಹಿರಿಯರು ಈ ವಯಸ್ಸಿನಲ್ಲಿ ಚಿಂತೆ ಮಾಡಬಾರ್ದು, ನೆಮ್ಮದಿಯಾಗಿರಬೇಕು. ಅವ್ರಿಗೆ ನೆಮ್ಮದಿ ಕೊಡು ದೇವ್ರೆ. ನನ್ನ ಗಂಡ ಯಾವುದೇ ತಪ್ಪು ಮಾಡಿಲ್ಲ ಅನ್ನೋ ನಂಬಿಕೆ ನನಗಿದೆ. ಅದನ್ನು ಸಾಬೀತು ಮಾಡೋದಕ್ಕೆ ಒಂದೇ ಒಂದು ಅವಕಾಶ. ಅಜ್ಜಿ, ನೀನಾ? ನಾನೇ ಕಣೆ. ನೀನೇನು ಇಲ್ಲಿ, ಅದು ಈ ವೇಷದಲ್ಲಿ? ಇಲ್ಲಿಗೆ ಯಾಕೆ ಬಂದಿದ್ಯಾ? ಯಾಕೆ ಬಂದಿದ್ದೀನಿ ಅಂತ ಹೇಳ್ತೀನಮ್ಮ, ಹೇಳ್ತೀನಿ. ಮೊದಲು ನಿನ್ನ ಕತೆ ಹೇಳು. ನಾನು ಯಾವುದೋ ಶ್ರೀಮಂತನ ಮದುವೆ ಆಗಿದ್ದೀನಿ, ಮನೆ ಮುಂದೆನೇ ಹಸು ತಂದು ಹಾಲು ಕರೆದು ಕೊಡ್ತಾರೆ ಅಂತ. ಅದು ಇಲ್ಲಿಂದನೇನಾ ಅವತ್ತು ಫೋನ್ ಬಂದಿದ್ದು? ಅಜ್ಜಿ, ಅದು ಹಾಗಲ್ಲ. ನೀನು ನೋಡ್ತಾ ಇರೋದಕ್ಕೂ ಆ್ಯಕ್ಚುಯಲ್ ಪರಿಸ್ಥಿತಿಗೂ ತುಂಬ ಡಿಫ್ರೆನ್ಸ್ ಇದೆ. ಸಾಕು ಸುಮ್ಮನಿರೆ. ನಿನ್ನ ದೌಲತ್ತಿನ ಮಾತಿಗೂ ನೀನು ಬದುಕ್ತಾ ಇರೋ ರೀತಿಗೂ ಒಂದಕ್ಕೊಂದು ಸಂಬಂಧನೇ ಇಲ್ಲ. ಐಷಾರಾಮಿಗೆ ಜೀವನ ನಡೆಸ್ಬೇಕು ಅಂತ ಅನ್ಕೊಂಡೆ. ಇದೇನೇ ಮಾಡ್ಕೊಂಡಿದ್ಯಾ? ಏನು ಮಾಡ್ಕೊಂಡೆ? ಅದೇನಾಯ್ತು ಅಂತ ಹೇಳು ದಿವ್ಯಾ. ನಾನು ನಿನ್ನ ಅಜ್ಜಿ ಬಂದಿದ್ದೀನಲ್ಲ, ಎಲ್ಲ ಸರಿ ಮಾಡ್ತೀನಿ. ಅದೇನಾಯ್ತು ಅಂತ ಹೇಳು. ಆದ್ರೆ ಒಂದು ಕಂಡೀಷನು, ನೀ ನನ್ನ ಹತ್ರ ಸುಳ್ಳು ಹೇಳೋ ಆಗಿಲ್ಲ. ತಪ್ಪೇ ಮಾಡದಿದ್ರು ಶಿಕ್ಷೆ ಅನುಭವಿಸ್ತಿದ್ದಾನೆ ಪಾಪ. ಒಂದೇ ಒಂದು ಕ್ಷಣನೂ ನೆಮ್ಮದಿ ಇಲ್ಲ ಅವನಿಗೆ. ಅವನಿಗೆ ಒದ್ದಾಡ್ತಾ ಇರೋದನ್ನ ನನಗೆ ನೋಡೋದಕ್ಕೆ ಆಗ್ತಿಲ್ಲ ರಾಕಿ. ನೀನೇನು ಟೆನ್ಷನ್ ಮಾಡ್ಕೊಂಬೇಡ ಸತ್ಯ, ಇದಕ್ಕೆಲ್ಲ ಒಂದು ದಾರಿ ಹುಡ್ಕೋಣ. ಆದಷ್ಟು ಬೇಗ ಇದಕ್ಕೆಲ್ಲ ಅಂತ್ಯ ಹಾಡಲೇಬೇಕು ರಾಕಿ. ಇಲ್ಲ ಅಂದ್ರೆ ಕಾರ್ತಿಕ್ ಏನಾಗ್ಬಿಡ್ತಾನೋ ಏನೋ. ಸತ್ಯ, ನೀನು ಕಾಮಾಗಿರು. ನೀನು ಟೆನ್ಷನ್ ಮಾಡ್ಕೊಂಡ್ರೆ ನನ್ನ ತಲೆ ಓಡಲ್ಲ. ಅಲ್ಲ ಕಣೋ, ಅವಳು ಆ ಥರ ಯಾಕೋ ಆಪಾದನೆ ಮಾಡಿರ್ಬೋದು. ಅದು ಕಾರ್ತಿಕ್ ಮೇಲೇನೆ ಯಾಕೆ ಮಾಡಿರ್ಬೋದು? ಅದರಿಂದ ಅವಳಿಗೇನು ಲಾಭ ಅಂತ. ಅವಳ ಉದ್ದೇಶ ಏನೋ ಗೊತ್ತಿಲ್ಲ ಸತ್ಯ. ಆದರೆ ಈ ಥರದವ್ರಿಗೆ ಒಂದೇ ಇಮೇಜ್ ಡ್ಯಾಮೇಜ್ ಮಾಡೋ ಉದ್ದೇಶ ಇರುತ್ತೆ, ಇಲ್ಲ ಅಂದರೆ ಬ್ಲ್ಯಾಕ್ ಮೇಲ್ ಮಾಡಿ ದುಡ್ಡು ಮಾಡೋ ಉಪಾಯ ಇರುತ್ತೆ. ಹೌದಾ? ಆದರೆ ಅವಳು ದುಡ್ಡೆಲ್ಲ ಕೇಳಿಲ್ಲ ಅನ್ಸುತ್ತೆ. ಸೊ ಬ್ಲ್ಯಾಕ್ ಮೇಲ್ ಮಾಡೋ ಉದ್ದೇಶ ಎಲ್ಲ ಇರಲ್ಲ ಅಲ್ವಾ? ಐ ಶೋರ್ ಅವಳು ದುಡ್ಡು ಕೇಳಿಲ್ವಾ?
ಕೇಳಿಲ್ಲ ಕಣೋ. ನಿಂಗೆ ಗೊತ್ತು? ಅವಳೇನು ಎಲ್ಲರ ಹತ್ರನೂ ಬಂದು ಕೇಳ್ತಾಳ? ಭಾವನ ಹತ್ರ ಕೇಳಿರ್ತಾರೆ, ಭಾವನ ವಿಚಾರಿಸ್ಬೇಕಾಗಿತ್ತು. ನನ್ನ ಪ್ರಕಾರ ಅವಳು ಕೇಳಿರಲ್ಲ. ಅವಳು ಕಾಂಟ್ಯಾಕ್ಟ್ ಮಾಡಿರೋದೇ ಡೌಟು ಕಣೋ. ಒಂದು ವೇಳೆ ಹಾಗೇನಾದರೂ ಮಾಡಿದ್ರು ಅಮೂಲ್ ಬೇಬಿ ನನ್ನ ಹತ್ರ ಹೇಳಿರ್ತಿದ್ದ. ಸೊ ಬ್ಲ್ಯಾಕ್ ಮೇಲ್ ಅಲ್ಲ ಅನ್ಸುತ್ತೆ ರಾಕಿ. ಅಲ್ದಿದ್ರೇ ಒಳ್ಳೇದು. ಈಗ ಇದೆಲ್ಲ ಮಾಮೂಲು ಆಗ್ಬಿಟ್ಟಿದೆ ಸತ್ಯ, ಅದಕ್ಕೆ ಕೇಳಿದೆ ಅಷ್ಟೇ. ನೀನೇ ಪೇಪರಲ್ಲಿ ಟಿವಿಲಿ ನೋಡಲ್ವಾ, ಹನಿ ಟ್ರ್ಯಾಪ್ ಅಂತ ದೊಡ್ಡ ದೊಡ್ಡ ರಾಜಕಾರಣಿಗಳನ್ನೇ ಬಿಡಲ್ಲ, ಹೇಗೆ ಸಿಗಾಕೋತಾರೆ ಅಂತ. ಕಾರ್ತಿಕ್ ಅಂತ ತಪ್ಪು ಮಾಡಿರಲ್ಲ, ಮತ್ತು ಅವಳು ಹೇಗೆ ಸಿಕ್ಕಾಕಿಸ್ತಾಳೆ? ಅಯ್ಯೋ ಸತ್ಯ, ಇಂಥವ್ರಿಗೆಲ್ಲ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಎವಿಡೆನ್ಸ್ ಬೇಕು ಅಂತ ಇಲ್ವೇ ಇಲ್ಲ. ನಾವೆಲ್ಲ ಸಮಾಜಕ್ಕೆ ಹೆದರ್ಕೊಂಡು ಬದುಕೋ ಜನ, ಅದನ್ನೇ ಅಸ್ತ್ರವಾಗಿ ಬಳಸ್ಕೋತಾರೆ ಇವರು. ಮತ್ತೀಗ ಏನು ಮಾಡೋದು? ಡೋಂಟ್ ವರಿ ಸತ್ಯ, ನಾನು ನನ್ನ ಕಾಂಟ್ಯಾಕ್ಟ್ಸ್ ಬಳಸ್ಕೊಂಡು ಹಿಂದೆ ಮುಂದೆ ವಿಚಾರಿಸ್ತೀನಿ. ನೀನು ಭಾವನ ಜೊತೆ ಇರಬೇಕು, ಅವ್ರಿಗೆ ಧೈರ್ಯ ತುಂಬಬೇಕು. ಏನೂ ಆಗಲ್ಲ ಅಂತ ಹೇಳು. ಅಕಸ್ಮಾತ್ ಏನಾದರೂ ಆದರೆ ನಾವಿದ್ದೀವಿ ಅಂತಲೂ ಹೇಳು. ಸರಿ. ಅಮೂಲ್ ಬೇಬಿ, ಯಾಕೆಷ್ಟೊಂದು ಟೆನ್ಷನಲ್ಲಿದೆಯಾ? ಟೆನ್ಷನ್ ಆ ಥರ ಏನೂ ಇಲ್ವಲ್ಲ. ನಿನ್ ಮುಖ ನೋಡಿದ್ರೆ ಟೆನ್ಷನ್ ಎದ್ದು ಕಾಣಿಸ್ತಾ ಇದೆ. ಸಮಸ್ಯೆ ಏನು ಅಂತ ಹೇಳ್ಬಾರ್ದಾ? ಏನಾದ್ರೂ ಇದ್ರೆ ಹೇಳು, ಮಾತಾಡೋಣ. ಸಾಧ್ಯ ಆದ್ರೆ ಪರಿಹಾರ ಕಂಡಿಡಿಯೋಣ. ಆ ಥರ ಏನೂ ಇಲ್ಲ ಅಂತ ಹೇಳ್ದೆ ಅಲ್ವಾ? ಇಲ್ಲ, ನೀನ್ ನನ್ನಿಂದ ಏನೋ ಮುಚ್ಚಿಡ್ತಿದ್ಯಾ ಅನ್ನಿಸ್ತಾ ಇದೆ. ನಿನ್ನ ಹತ್ರ ಮುಚ್ಚಿಡೋ ಅಂಥದ್ದು ಏನಿದೆ? ನಾನು ಟೆನ್ಷನಲ್ಲಿ ಇರೋದಂತೂ ನಿಜ, ಆದರೆ ಅದಕ್ಕೂ ನಿನಗೂ ಸಂಬಂಧ ಇಲ್ಲ. ನನ್ನ ಸಮಸ್ಯೆನ ನಾನೇ ಪರಿಹಾರ ಮಾಡ್ಕೋತೀನಿ. ಅದಕ್ಕೆ ನನ್ಗೆ ಯಾರ ಸಹಾಯನೂ ಬೇಡ. ಯು ಡೋಂಟ್ ವರಿ. ಆ ಮಾಳ್ವಿಕಾ ನಿನ್ನ ಹತ್ರ ದುಡ್ಡು ಕೇಳಿದ್ಲಾ? ಹಳೆ ಕೇಸಸ್ ಇನ್ಫಾರ್ಮೇಷನ್ಸ್ ಎಲ್ಲ ಕಳಿಸಿದ್ದಾರೆ. ನಮಗೇನಾದರೂ ಯೂಸ್ ಆಗುತ್ತಾ ಅಂತ ನೋಡ್ತಾ ಇದ್ದೀನಿ. ಸ್ವಲ್ಪ ಈ ಲಿಂಕ್ನ ನಿನಗೆ ಕಳಿಸ್ತೀನಿ, ಫುಟೇಜಸ್ ಚೆಕ್ ಮಾಡು. ಮಾಳವಿಕಾ ಅನ್ನೋಳು ಎಲ್ಲಾದರೂ ಕಾಣಿಸ್ತಾಳ ನೋಡಿ ನನಗೆ ಹೇಳು. ಒಟ್ಟಿಗೆನೆ ನೋಡ್ಬೋದಾಗಿತ್ತಪ್ಪ. ನನಗೆ ಅವಳು ಯಾರು ಅಂತಾನೆ ಗೊತ್ತಿಲ್ಲ, ಬರೀ ಟಿವಿಲಿ ನೋಡಿದ್ದಷ್ಟೇ. ನೀನಾದರೆ ಅವಳ ಮೀಟ್ ಮಾಡಿದ ತಾನೆ, ಚೆಕ್ ಮಾಡಿ ಹೇಳು. ಓಕೆ. ಏನು ಯೂಸ್ ಇಲ್ಲ. ಇದರಿಂದ ದೊಡ್ಡ ಗ್ಯಾಂಗ್ ಅನ್ನಿಸ್ತಾ ಇದೆ ನನಗೆ. ಅಷ್ಟು ಡೆಫಿನೆಟ್ ಆಗಿ ಹೇಗೆ ಹೇಳ್ತಾ ನೀನು? ಯಾಕಂದ್ರೆ ಅವಳ ಬಗ್ಗೆ ಅದ್ರಲ್ಲಿ ಕ್ಲೂನೇ ಸಿಗ್ತಾ ಇಲ್ಲ. ಅವಳು ಇನ್ನೋಸೆಂಟ್ ಆಗಿದ್ರೆ ಮೀಡಿಯಾ ಮುಂದೆ ಇಷ್ಟು ಜೋರ ಗಲಾಟೆ ಮಾಡಕ್ ಸಾಧ್ಯನೇ ಇಲ್ಲ. ಸಮಥಿಂಗ್ ಇಸ್ ಫಿಶಿ. ಹೌದು ರಾಕಿ, ನೀ ಹೇಳೋದ್ರಲ್ಲೂ ಪಾಯಿಂಟ್ ಇದೆ. ಲೆಟ್ಸ್ ಸಿ. ಇದರಿಂದಂತೂ ಏನೂ ಪ್ರಯೋಜನ ಇಲ್ಲ. ಇನ್ನೇನು ಮಾಡಬಹುದು ನೋಡ್ತೀನಿ. ಸ್ವಲ್ಪ ರಿಸರ್ಚ್ ಮಾಡಬೇಕು. ಸರಿ ರಾಕಿ. ಈ ವಯ್ಯ ಬಿಡಲ್ಲ ಗುರು. ಹಲೋ 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 ಮಾವ, ಮೀಟಿಂಗಲ್ಲಿ ಇದ್ದೀನಿ. ಫಾರಿನ್ ಡೆಲಿಗೇಟ್ಸ್ ಬಂದಿದ್ದಾರೆ. ಆಮೇಲೆ ಕಾಲ್ ಮಾಡ್ತೀನಿ ಅಂತ ಕಟ್ ಮಾಡಿದ್ರೆ ಮತ್ತೆ ಮತ್ತೆ ಕಾಲ್ ಮಾಡ್ತಾನೆ ಇದ್ದೀರಲ್ಲ, ಸ್ವಲ್ಪನಾದ್ರೂ ಸೆನ್ಸ್ ಬೇಡವಾ ನಿಮ್ಗೆ? ಸಾರಿ ಹೇಳಿ ಅಂದ್ರೆ ಗೊತ್ತಾಗಿಲ್ಲ. ನಂದು ಒಂದು ಚಿಕ್ಕ ಕೆಲಸ, ಜಾಸ್ತಿ ಏನು ಟೈಮ್ ತಗೊಳೋದಿಲ್ಲ.
ಏನೋ ಚೆಕ್ ಬಗ್ಗೆನಾ? ಹಾಯ್ ಬಾಬಯ್ಯ. ಮಾವ, ನಿಮ್ಗೆ ನನ್ನ ಮ್ಯಾನೇಜರ್ ನಂಬರ್ ಕೊಡ್ತೀನಿ, ನೀವು ಅವ್ರಿಗೆ ಫೋನ್ ಮಾಡಿ ಮಾತಾಡ್ಕೊಳ್ಳಿ. ಈ ತರ ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ನನ್ನನ್ನು ಎಳಿಬೇಡಿ ಪ್ಲೀಸ್. ಬೇಡಪ್ಪ, ನಂದೊಂದು ಚಿಕ್ಕ ಕೆಲಸ, ಅವ್ರಿವ್ರ ಹತ್ರ ಯಾಕೆ ಮಾತು? ಅದು ನಾನು ನಿಮ್ಮ ಮಾವ ಮ್ಯಾನೇಜರ್ ಹತ್ರ ಮಾತಾಡಿದ್ರೆ ನಿಮ್ಗೆಲ್ಲಿ ಬೆಲೆ ಬರುತ್ತೆ? ನೀವೇ ಮಾತಾಡಿ. ಸರಿ, ಏನು ವಿಷಯ? ನಿಮ್ಗೇನಾದರೂ ದುಡ್ಡಿನ ಎಮರ್ಜೆನ್ಸಿ ಇತ್ತಾ? ಬೇಗ ಹೇಳಿ. ಕರೆಕ್ಟಾಗಿ ಹೇಳಿದ್ರಿ ನೀವು, ನಮ್ಮ ಅಳಿಯ ಅಲ್ವಾ. ಆದರೆ ಏನಾಗ್ಬಿಡುತ್ತೆ ಅಂದರೆ, ಇದು ಪೋಸ್ಟ್ ಡೇಟೆಡ್ ಚೆಕ್ಕು, ಏನು ಮಾಡೋದಕ್ಕಾಗೋದಿಲ್ಲ. ಅರ್ಜೆಂಟ್ ದುಡ್ಡು ಬೇಕು ಅಂದರೆ ಏನು ಮಾಡೋಕ್ಕಾಗಲ್ಲ. ಆದರೆ ನಿಮ್ಮ ದಯದಿಂದ ನಾನೀಗ ಶ್ರೀಮಂತ ಆಗಿಬಿಟ್ಟಿದ್ದೀನಿ. ಯಾಕಪ್ಪ ಅಂದರೆ ನನ್ನ ಹತ್ರ ಖಾಲಿ ಚೆಕ್ ಇದೆ, ನೀವು ಸೈನ್ ಹಾಕ್ಕೊಟ್ಟಿರೋದು. ಆದರೆ ಈ ಹೆಸರು ಮಾತ್ರ ಶ್ರೀಮಂತ, ಕನ್ನಡಿ ಒಳಗಿನ ಗಂಟು, ಏನು ಮಾಡೋಕ್ಕಾಗ್ತಾ ಇಲ್ಲ. ಮಾವ, ಸರಿ, ಹಾಗಿದ್ರೆ ನೀವೊಂದು ಕೆಲಸ ಮಾಡಿ, ಚೆಕ್ನ ಡಿಸ್ಕೌಂಟ್ ಮಾಡಿಸ್ಕೊಳ್ಳಿ. ಏನು ಅಡಿಗೆ ಅಂದರೆ? ಹಾಗಂದ್ರೆ ಚೆಕ್ ಮೆಚೂರ್ ಆಗೋಕ್ಕೆ ಮುಂಚೆನೆ ನಿಮಗೆ ದುಡ್ಡು ಕೊಡ್ತಾರೆ, ಆದರೆ ಸ್ವಲ್ಪ ಹಿಡ್ಕೊಂಡು ಕೊಡ್ತಾರೆ. ಅಯ್ಯೋ, ಅದರಲ್ಲಿ ಏನು ಪರವಾಗಿಲ್ಲ ಅಡಿ ಅಂದರೆ, ಹಿಡ್ಕೊಳ್ಳಿ ಬಿಡಿ. ಅಲ್ಲ, ಎಲ್ಲ ನನಗೆ ಇರಬೇಕು ಅಂದ್ರೆ ಆಗತ್ತಾ? ದುರಾಸೆ ಅಂತಾರೆ ಅವರು. ಒಂದು ಸ್ವಲ್ಪ ತಗೊಂಡು ಬದುಕಲಿ ಬಿಡಿ. ಆದರೆ ಅದಕ್ಕಿಂತ ಮುಂಚೆ ಸ್ವಲ್ಪ ಖರ್ಚಾಗತ್ತೆ. ನೀವು ಖರ್ಚು ಮಾಡಕ್ಕೆ ರೆಡಿ ಇದ್ದೀರಾ ಅಂದರೆ ನಿಮ್ಗೊಬ್ಬನ ಪರಿಚಯ ಮಾಡಿಕೊಡ್ತೀನಿ, ಅವನು ನಿಮ್ಮ ಕೆಲಸ ಮಾಡಿಕೊಡ್ತಾನೆ. ಅದೇ ಅಡಿ ಅಂದರೆ? ಇಷ್ಟು ಮಾಡಿದ್ರೆ ಆಯ್ತು ನೋಡಿ. ಒಬ್ಬೊಬ್ಬೊಬ್ಬೊಬ್ಬ, ಏನು ತಲೆ ಅಳಿಯೋದ್ರೆ ತುಂಬದು. ಸೂಪರು. ಆಯ್ತು ಬಿಡಿ, ನೀವು ಹೇಳ್ದಂಗೆ ಮಾಡ್ತೀನಿ. ಅಡಿಯಂದ್ರೆ ದೇವರು ನಿಮ್ಮನ್ನ ಚೆನ್ನಾಗಿಟ್ಟಿರ್ಲಿ, ತಣ್ಣಗೆ. ಆಯ್ತು ಮಾವ. ಬಾಬಯ್ಯ, ಏನಿದು ನಿಂದು ಹೊಸ ಸ್ಕೀಮು? ಅಷ್ಟೊಂದು ದುಡ್ಡನ್ನ ನಾನು ಹೆಂಗೆ ಅರೇಂಜ್ ಮಾಡಲಿ ಅಂತ ಹೇಳ್ದೆ. ಫ್ರೆಂಡ್ ಆದ್ರೆ ಹೆಲ್ಪ್ ಮಾಡು, ನನಗೆ ಅರ್ಜೆಂಟ್ ದುಡ್ಡು ಬೇಕು ಅಂತ ಹೇಳ್ದ. ಹಾಗಿದ್ರೆ ಹಣ ಹೊಂದ್ಸೋದಕ್ಕೆ ಅವನು ಓಡಾಡ್ತಿದ್ದಾನ? ಹೌದು ಸತ್ಯ. ಅವನಿಗೆ ದುಡ್ಡು ಕೊಡೋರು ಯಾರಿದ್ದಾರೆ? ಮನೇಲಂತೂ ದುಡ್ಡು ಕೇಳೋದಕ್ಕಾಗಲ್ಲ. ಅವನು ಒಂದಷ್ಟು ಜನ ಫ್ರೆಂಡ್ಸ್ ಇದ್ದಾರೆ, ಎಲ್ಲ ದೊಡ್ಡವ್ರ ಮಕ್ಕಳೇ. ಅವ್ರ ಹತ್ರ ಕೇಳ್ತಿದ್ದಾನೆ, ಅವ್ರು ಹೆಲ್ಪ್ ಮಾಡ್ಬೋದು ಅನ್ಸತ್ತೆ. ಅವ್ರ ನಂಬರ್ ಇದೆಯಾ ನಿನ್ನ ಹತ್ರ? ಇದೆ ಸತ್ಯ, ನಾನು ನಿನಗೆ ಕಳಿಸ್ತೀನಿ. ಈಗಲೇ ಕಳಿಸು. ಏನ್ ಮಾಡಕ್ ಹೊರಟಿದ್ದಾನೆ ಈ ಅಮೂಲ್ ಬೇಬಿ? ಒಂದು ಸಮಸ್ಯೆಗೆ ಇನ್ನೊಂದು ಸಮಸ್ಯೆ ಯಾವತ್ತೂ ಪರಿಹಾರ ಆಗಲ್ಲ ಅಂತ ಇವನಿಗೆ ಯಾರು ಅರ್ಥ ಮಾಡಿಸೋದು?